ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ಇವತ್ತು ಯಾವ ಲಕ್ಷ್ಮಿಯನ್ನ ನಾವು ಮನೆಗೆ ಆಗಮಿಸಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ತಲೆ ನೋಡ್ತೀರಂತೆ. ನಿಮಗೂ ಕುತೂಹಲ ಇದೆಯಲ್ಲ, ನನಗೂ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಷ್ಟೇ ಎಕ್ಸೈಟ್ಮೆಂಟ್ ನನಗೂ ಇದೆ. ಬೇಗ ಹೋಗಿ ಯಾವ ಥರದ ಅಲಂಕಾರ ನಾನು ಈ ವರ್ಷ ಮಾಡಿದ್ದೀನಿ, ಏನೆಲ್ಲ DIY ಮಾಡಿದ್ದೀನಿ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವು ನನ್ನ ಹಾಡನ್ನು ಕೇಳಿದ್ರ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ. ಹಾಡನ್ನು ಕೇಳಿದವರು ಇದುವರೆಗೂ ಕಮೆಂಟು ಮಾಡಿಲ್ಲ, ಲೈಕು ಮಾಡಿಲ್ಲ. ಸಾಕಷ್ಟು ಜನ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಸಾಕಷ್ಟು ಜನ ಅಂದರೆ ಕಮ್ಮಿ ಅಲ್ಲ ಸ್ನೇಹಿತರೆ, 99% ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ದೀರಾ. ಸಾಕಷ್ಟು ರಿಟರ್ನಿಂಗ್ ವ್ಯೂವರ್ಸು ಇದ್ದಾರೆ, ಆದರೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಇನ್ನೂ ಅಷ್ಟು ಉತ್ಸಾಹ ಹುಮ್ಮಸ್ಸು ತುಂಬಿದಂಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇನ್ನೂ ಒಂದು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ನೀವು ಹಾಗೆ ಮಾಡೋದ್ರಿಂದ ಬೇರೆಯವ್ರಿಗೂ ನೋಡೋದಕ್ಕೆ ರೀಚ್ ಸಿಗುತ್ತೆ. ಅವರು ಅದನ್ನು ನೋಡಿ ನಮ್ಮ ಮನೇಲಿ ಹೇಗೆ ಆಚರಿಸಿದ್ವಿ ಹಬ್ಬಗಳನ್ನ, ಇಲ್ಲಿನ ರೀತಿ ನೀತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಮಾಡ್ತೀರಾ ಅಲ್ವಾ? ಸರಿ, ಮತ್ತೆ ಹೋಗಿ ನಾವು ದೇವಿನ ನೋಡ್ಕೊಂಬರೋಣಂತೆ. ಸರಿ, ಮತ್ತೆ ತಡ ಮಾಡದೆ ಹೋಗಿ ನಮ್ಮನೇಲಿ ಪೂಜೆ ಹೇಗಾಯಿತು ಎಲ್ಲನ ನೋಡಿ, ಹಾಗೆ ಯಾವ ಲಕ್ಷ್ಮಿ ಇವತ್ತು ನಮ್ಮ ಮನೆಗೆ ಆಗಮಿಸಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣಂತೆ. ಬನ್ನಿ. ಪ್ರತಿ ವರ್ಷ ಆಚರಿಸೋ ಹಾಗೆಯೇ ಈ ವರ್ಷವೂ ಯಮುನಾ ಪೂಜೆಯ ನಂತರ ಗಣೇಶನ ಪೂಜೆ ಮಾಡಿ ನಂತರ ನಾನು ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮುಗಿಸ್ಕೊಂಡೆ. ಪ್ರತಿ ವರ್ಷದಂತೆ ಈ ವರ್ಷವೂ ಷೋಡಶೋಪಚಾರ ಪೂಜೆ ಮಾಡಿ ನಂತರ ಯಜಮಾನ್ರ ಹತ್ರ ನಾನು ತೋರಣನ ಕಟ್ಟಿಸ್ಕೊಂಡೆ. ಗೆಸ್ ಮಾಡಿದ್ರ ಇವತ್ತು ನಮ್ಮ ಮನೆಗೆ ಯಾವ ಲಕ್ಷ್ಮಿಯನ್ನು ನಾವು ಬರಮಾಡ್ಕೊಂಡ್ವಿ ಅಂತ? 2 ವರ್ಷದ ಹಿಂದೆ ನಾನೇ ಸ್ವತಃ ಮಾಡಿದಂಥ ಅಷ್ಟಲಕ್ಷ್ಮಿಯರನ್ನು ನಾನು ಇಟ್ಟು ಅಷ್ಟಲಕ್ಷ್ಮಿಯರನ್ನು ನಾನು ನಮ್ಮ ಮನೆಗೆ ಬರಮಾಡ್ಕೊಂಡಿದ್ದೆ. ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಆ ಎಲ್ಲ ಅಷ್ಟಲಕ್ಷ್ಮಿಯರನ್ನು ಹೇಗೆ ಮಾಡಿದೆ ಅನ್ನೋ ವಿಡಿಯೋ ಸಹ ನಾನು ಆಗಾಗಲೇ ಶೇರ್ ಮಾಡಿದ್ದೀನಿ. ಅದನ್ನು ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಅದನ್ನು ನೀವು ಚೆಕ್ ಮಾಡ್ಬೋದು. 2 ವರ್ಷದ ಹಿಂದೆ ಅದಕ್ಕಿಂತ ಮುಂಚಿನ ವರ್ಷವೂ ನಾನು ಅಷ್ಟಲಕ್ಷ್ಮಿಯರನ್ನು ಬರಮಾಡ್ಕೊಂಡಿದ್ದೆ. ಆದರೆ 2 ವರ್ಷ ಬೇರೆ ಬೇರೆ ರೀತಿಯಲ್ಲಿ ನಾನು ಅಷ್ಟಲಕ್ಷ್ಮಿಯರನ್ನು ಬರಮಾಡ್ಕೊಂಡೆ. ಈ ವರ್ಷ ನನಗೆ ತುಂಬಾ ಇಷ್ಟವಾದಂಥ ಗಜಲಕ್ಷ್ಮಿಯನ್ನು ನಾನು ನಮ್ಮ ಮನೆಗೆ ಬರಮಾಡ್ಕೊಂಡಿದ್ದೀನಿ. ತುಂಬ ವರ್ಷಗಳಿಂದ ನಾನು ಈ ಒಂದು ಅಲಂಕಾರ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಉಳಿದ್ಬಿಟ್ಟಿತ್ತು. ಆದರೆ ಹೇಗೆ ಅದನ್ನು ಮಾಡಬೇಕು, ಆ ಒಂದು ಥಾಟ್, ಅದು ಐಡಿಯಾ ಮಾಡಬೇಕು ಅನ್ನೋದು ಇತ್ತು ಹೊತ್ತು ಹೇಗೆ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಹೊಳಿತಾ ಇರಲಿಲ್ಲ. ಆದರೆ ಈ ವರ್ಷ 2 ವರ್ಷ ಆದಮೇಲೆ ಹಬ್ಬ ಮಾಡ್ತಾ ಇರೋ ಕಾರಣ ವಿಭಿನ್ನವಾಗಿ ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ನನಗೆ ಹೊಳೆದಿದ್ದೇ ಗಜಲಕ್ಷ್ಮಿ ಅಲಂಕಾರ. ಹೇಳಿದ್ನಲ್ಲ, ನನಗೆ ತುಂಬ ವರ್ಷಗಳಿಂದ ಮಾಡಬೇಕು ಅಂತ ಇದ್ದಂಥ ಒಂದು ಇಚ್ಛೆ. ಅದನ್ನು ಈ ವರ್ಷ ತಾಯಿ ನನ್ನ ಇಷ್ಟವಾದಂಥ ಅಲಂಕಾರನ ತಾನೇ ನನಗೆ ಐಡಿಯಾ ಕೊಟ್ಟು ಆ ಒಂದು ಇಚ್ಛೆಯನ್ನು ಪೂರೈಸಿದ್ದಾರೆ ಅಂತ ನನಗನ್ಸುತ್ತೆ. ಅಲಂಕಾರ ಎಲ್ಲ ಹೇಗಿದೆ ಅಂತ ನಿಮಗೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ಒಂದು ಗಜರಾಜನ ಮೂರ್ತಿ ಏನಿದೆ ಇಲ್ಲಿ, ಅದನ್ನು ನಾನೇ ಸ್ವತಃ ಮಾಡಿರೋ ಅಂಥದ್ದು. ಚೆನ್ನಾಗಿದೆ ಅಲ್ವಾ? ನನಗಂತೂ ಐಡಿಯಾ ಬೇರೆಯೇ ಇತ್ತು, ಆದರೆ ಮಾಡ್ತಾ ಮಾಡ್ತಾ ಡೆವಲಪ್ ಆದಂಥ ಒಂದು ಆನೆಯ ಸ್ವರೂಪನೇ ಇದು. ಗಜಲಕ್ಷ್ಮಿ ಅಲಂಕಾರಕ್ಕೆ ಆನೆಯೇನೋ ನಾನೇ ಮಾಡಿದೆ, ಆದರೆ ಬೇರೆ ಎಲ್ಲ ಎಲಿಮೆಂಟ್ಸ್ ಏನಿತ್ತು ಅದನ್ನು ನಾನು ಪ್ಲ್ಯಾನ್ ಮಾಡಿದ್ದೆ ಬೇರೆ. ಅದನ್ನು ನಾನು ಇಂಡಿಯಾದಿಂದ ತರಿಸ್ಕೊಂಡು ಒಂದು ಉದ್ದೇಶದಿಂದ ನಾನು ಅದನ್ನು ಪ್ಲ್ಯಾನ್ ಮಾಡಿಕೊಂಡೆ. ಆದರೆ 2 ವಾರದ ಹಿಂದೆ ಬರಬೇಕಾದಂಥ ಪಾರ್ಸಲ್ಲು ಕೊನೆಗೆ ಬರಲೇ ಇಲ್ಲ. ಹಾಗಾಗಿ ಲಾಸ್ಟ್ ಮಿನಿಟಲ್ಲಿ ನನ್ನ ಹತ್ರ ಇದ್ದಂಥ ಎಲ್ಲ ಬ್ಯಾಕ್ ಡ್ರಾಪ್ ಇರ್ಬೋದು, ಆ ಡೆಕೋರ್ ಐಟಮ್ಸ್ ಏನಿತ್ತು ಅದರಿಂದನೇ ಹೇಗೇಗೋ ಅಡ್ಜಸ್ಟ್ ಮಾಡಿ ನಾನು ಅದನ್ನು ಅರೇಂಜ್ ಮಾಡಿದೆ. ಹಬ್ಬದ ಮುಂಚಿನ ದಿನದವರೆಗೂ ಯಾವಾಗ ಬರಲಿಲ್ವೋ ಆವಾಗ ತುಂಬಾ ಒಂಥರ ಗಡಿಬಿಡಿ ಆಗಿಬಿಡ್ತು. ಮನಸ್ಸಿಗೆ ತುಂಬಾ ಬೇಜಾರಾಗಿಬಿಟ್ಟಿತ್ತು. ಏನಪ್ಪ ಹೀಗಾಯ್ತಲ್ಲ, ನಾನು ಅಂದ್ಕೊಂಡಿದ್ದು ಆ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೆ. ಆಮೇಲೆ ಒಂದು ಕ್ಷಣ ನಾನೇ ಸಮಾಧಾನ ಮಾಡಿಕೊಂಡು ಏನಿದ್ರೆ ಅದರಲ್ಲಿ ಮಾಡೋಣ, ಹೇಗೆ ಬರುತ್ತೋ ನೋಡೋಣ ಅಂತ ಹೇಳಿಬಿಟ್ಟು ಇದ್ದಂಥ ಎಲ್ಲ ಎಲಿಮೆಂಟ್ಸ್ನ ನಾನು ಅಲ್ಲಿ ಇಟ್ಟು ಜೋಡಿಸ್ತಾ ನಾನು ಎಲ್ಲ ಮಾಡ್ತಾ ಇದ್ದಂತೆ ಈ ರೀತಿಯಾಗಿ ಮೂಡಿಬಂತು.
ಅಲಂಕಾರ ಎಲ್ಲ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ. ಇನ್ನು ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ. ನೀವು ಪೂಜೆಯನ್ನು ನೆಮ್ಮದಿಯಿಂದ ನಿಧಾನವಾಗಿ ಕೂತ್ಕೊಂಡು ನೋಡಿ, ಆ ದೇವಿಯ ಕೃಪೆಗೆ ಪಾತ್ರರಾಗಿ. ಹಾಗೆಯೇ ಪೂಜೆಯ ನಂತರ ಏನೆಲ್ಲ ನೈವೇದ್ಯಕ್ಕೆ ಇಟ್ಟಿದೆ ಅಂತ ಸಹ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಎಂದಿನಂತೆ ಗೊತ್ತಿದೆ ಅಲ್ವಾ, ಫ್ಯಾಷನ್ ಟಾಕ್ ಅಂತೂ ಇದ್ದೇ ಇರುತ್ತೆ ಹಬ್ಬಗಳಂದಮೇಲೆ. ಹಾಗಿದ್ಮೇಲೆ ನೀವು ಅದನ್ನು ಮಿಸ್ ಮಾಡ್ಕೋಬಾರ್ದಲ್ವ. ಲಾಸ್ಟಲ್ಲಿ ಅದು ನಾನು ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ನೋಡಬೇಕು ಅಂದರೆ ನೀವು ಪೂರ್ತಿ ವಿಡಿಯೋ ನೋಡಲೇಬೇಕು. ಅದ್ರ ಜೊತೆಗೆ ಈ ವರ್ಷ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ನನ್ನ ವಿಡಿಯೋದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದರ ನೋಡೋ ಒಂದು ಕುತೂಹಲ ಇದ್ದರೆ ನೀವು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಆ ಸರ್ಪ್ರೈಸ್ ಎಲಿಮೆಂಟ್ ಅಂತ ಗೊತ್ತಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲಾಂದರೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿ ತಿಳಿಸ್ಬೋದು. ಬೆಳಗ್ಗೆ ಪೂಜೆ ಆದ ನಂತರ ನಾವು ಊಟ ಮಾಡಿ ಸ್ವಲ್ಪ ಹೊತ್ತು ಸುಸ್ತಾಯಿಸ್ಕೊಂಡ್ವಿ. ನಂತರ ಸಾಯಂಕಾಲ ಮುತ್ತೈದೆರು ಬರೋ ಸಮಯಕ್ಕೆ ಈ ರೀತಿ ನಾನು ರೆಡಿಯಾಗಿ ದೇವರಿಗೆ ಪುನಃ ಪೂಜೆ ಮಾಡಬೇಕಲ್ವ, ಅದರ ಸಿದ್ಧತೆಯಲ್ಲಿ ನಾನು ಇರೋದನ್ನು ನೀವಿಲ್ಲಿ ಈ ವಿಡಿಯೋದಲ್ಲಿ ನೋಡ್ಬೋದು. ಹಬ್ಬದ ದಿನ ಅಂತೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಹಬ್ಬ ಬೆಳಗ್ಗೆ ಪೂಜೆ ನಂತರ ಸಾಯಂಕಾಲಕ್ಕೆಲ್ಲಿ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಸಾಯಂಕಾಲ ಪೂಜೆ ಆದ ನಂತರ ಸ್ವಲ್ಪ ವಿಡಿಯೋಗೂ ನಾನು ಫಿಲ್ಮಿಂಗ್ ಎಲ್ಲ ಮಾಡಬೇಕಾಗಿ ಬಂತು. ನಂತರ ಮುತ್ತೈದೆಯರು ಬರೋದಿತ್ತು, ನಾನು ಕೆಲವೊಂದು ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗೋದಿತ್ತು. ಸೊ ಹಾಗಾಗಿ ತುಂಬಾ ಈ ವರ್ಷ ಗಡಿಬಿಡಿ ಆಯಿತು ಅಂತ ನನಗನ್ನಿಸ್ತು. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮತ್ತೊಂದು ಫ್ಯಾಷನ್ ಟಾಕ್ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ವರ್ಷ ನಾನು ಹಾಕ್ದಂಥ ಸಣ್ಣದಂಥ ರೀಲು ತುಂಬಾನೇ ಟ್ರೆಂಡ್ ಆಯಿತು, ನಿಮ್ಮೆಲ್ಲರಿಗೂ ಅದು ಇಷ್ಟನೂ ಆಯಿತು. ಈ ವರ್ಷ ಒಂದು ವಿಭಿನ್ನವಾಗಿ ನಾನು ರೀಲ್ ರೆಡಿ ಮಾಡಿದ್ದೀನಿ, ನಿಮಗೋಸ್ಕರ ಶೇರ್ ಮಾಡ್ತೀನಿ. ಅದು ಅಲ್ಲದೆ ಇವತ್ತು ನಾನು ಏನು ಹಾಕ್ಕೊಂಡಿದ್ದೀನಿ, ಯಾವ ಸೀರೆ ಉಟ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವ. ಫ್ಯಾಷನ್ ಟಾಕ್ ಬಂದಮೇಲೆ ಇವೆಲ್ಲ ಇರಲೇಬೇಕಲ್ವ. ಮೊದಲಿಗೆ ನನ್ನ ಸೀರೆಗೆ ಬರೋದಾದರೆ ಇದು ನನ್ನ ವೆಡ್ಡಿಂಗ್ ಟೂಸೋದ ಒಂದು ಭಾಗನೇ. ಈ ಸೀರೆಗೆ ಡಿಫ್ರೆಂಟ್ ಕಲರ್ ಶೇಡ್ ಇರುವಂಥ ಈ ಸೀರೆಗೆ ರೆಡಿಯಾಗಿ ಜರ್ದೋಸಿ ವರ್ಕ್ ಬಂದಿದೆ. ಇದು ತಗೊಂಡಾಗಲೇ ಜರ್ದೋಸಿ ವರ್ಕ್ ಇರುವಂಥ ಸೀರೆನೇ ನಾನು ತೊಗೊಂಡಿದ್ದು. ಇದಕ್ಕೆ ಪಲ್ಲುನು ತುಂಬ ಗ್ರ್ಯಾಂಡಾಗಿ ರಿಚ್ ಆಗಿ ಬಂದಿದೆ, ನೋಡ್ತಾ ಇರಲ್ಲ. ಇದಕ್ಕೂ ಎಷ್ಟು ಚೆನ್ನಾಗಿರೋ ಒಂದು ಮ್ಯಾಂಗೋ ಶೇಪಲ್ಲಿ ಜರ್ದೋಸಿ ವರ್ಕ್ ಮಾಡಿದ್ದಾರೆ. ಎಂಟೈರ್ ಪಲ್ಲು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಬಂದಿದೆ.
ಈ ಒಂದು ರೇಷ್ಮೆ ಸೀರೆಯ ಒಂದು ಮೆರುಗನ್ನ ಇನ್ನ ಹೆಚ್ಚಿಸ್ತಾ ಇದೆ ಈ ಜರ್ದೋಸಿ ವರ್ಕ್. ಈಗೆಲ್ಲರೂ ಇದನ್ನೆಲ್ಲ ಒಂದು ಸೀರೆ ತಗೊಂಡು ಅವರೇ ಮಾಡಿಸ್ಕೊಳ್ತಾರೆ, ಆದರೆ ನಾನು ತಗೊಂಡಾಗ ಇದೇ ಸೀರೆಗೆ ಇದೇ ಥರಾನೇ ಬಂತು. ಸೊ ಅದಾದಮೇಲೆ ಜ್ಯುವೆಲ್ರಿಗೆ ಬರೋದಾದರೆ ಒಂದು ಒಳ್ಳೆಯ ಈಗ ಟ್ರೆಂಡಿಂಗಲ್ಲಿರುವಂಥ ಗಾಜಿನ ಬಳೆ ಹಾಕ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಒಂದು ಬಳೆನೂ ಇದೆ. ಅದಾದಮೇಲೆ ಒಂದು ವಾಚ್ ಹಾಕಿದ್ದೀನಿ. ಈ ರೀತಿ ನಾನು ಇವತ್ತು ರೆಡಿಯಾಗಿದ್ದೀನಿ. ಇಷ್ಟೇ ಅಲ್ಲದೆ ಎಂದಿನಂತೆ ನಾನು ದಿಂಡನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಹೇರ್ ಸ್ಟೈಲ್ ಮಾಡಿಕೊಟ್ಟು ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಿದ್ದೀನಿ. ರೆಡಿ ಆಗೋದು ಅಷ್ಟೇ ಅಲ್ಲದೆ ಇವತ್ತು ಅರ್ಶಿನ ಕುಂಕುಮಕ್ಕೆ ಕರೆದಿರೋರು, ಅರ್ಶಿನ ಕುಂಕುಮಕ್ಕೆ ನಾನು ಹೋಗೋದು ಎಲ್ಲ ಇರೋ ಕಾರಣ ಸ್ವಲ್ಪ ಲೈಟಾಗಿ ಇರಬೇಕು ಅಂತ ಹೇಳಿಬಿಟ್ಟು ಈ ಸೀರೆನ ನಾನು ಚೂಸ್ ಮಾಡಿಕೊಂಡೆ. ಈ ಸೀರೆ ಚೂಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನಂತೀರಾ, ನಾನು ನಿಮ್ಗೆ ಗೊತ್ತೇ ಇದೆ, ಪ್ರತಿ ಸಲ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಹೊಸ ಸೀರೆ ತೊಗೊತೀನಿ. ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಅದು ಗೊತ್ತೇ ಇರುತ್ತೆ. ನಾನು ಈ ವರ್ಷನೂ ಅದೇ ರೀತಿ ತೊಗೊಂಡೆ. ಆದರೆ ಏನಾಯಿತು ಅಂದರೆ 2 ವಾರದ ಹಿಂದೆ ಬರಬೇಕಾಗಿರೋಂಥ ಪಾರ್ಸಲ್ಲು ಇನ್ನೂ ಬಂದೇ ಇಲ್ಲ. ಹಬ್ಬನೇ ಮುಗ್ದೋಯ್ತು, ಆದರೆ ಬಂದಿಲ್ಲ. ಸೊ ಅದಕ್ಕಾಗಿ ನಾನು ಈ ಸೀರೆನ ಚೂಸ್ ಮಾಡಿಕೊಂಡೆ. ಯಾರೋ ಬಂದ್ ಆಗಿದೆ, ಬೆಲ್ ಹೊಡಿತಾ ಇದೆ. ಒಂದು ನಿಮಿಷ ನೋಡ್ಬಿಡ್ತೀನಿ. ಯಜಮಾನ್ರು ಹೋದ್ರು ನೋಡೋದಕ್ಕೆ. ಯಾರು ಬಂದಿದ್ದು? ಪಾರ್ಸಲ್ ಬಂತು ಊರಿಂದ. ಪಾರ್ಸಲ್ ಬಂದಿದೆ, ಆದರೆ ತುಂಬಾನೇ ತಡವಾಗಿ ಬಂದಿದೆ. ಹಬ್ಬನೇ ಮುಗ್ದೋಯ್ತು ಆಲ್ಮೋಸ್ಟ್. ಇವಾಗ ಬಂದಿದೆ ಪಾರ್ಸಲ್ಲು. ಇವಾಗ ನಾನು ಆ ಸೀರೆ ಎತ್ಕೊಂಡು ರೆಡಿ ಆಗೋದೆಲ್ಲ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಈಗಾಗಲೇ 6 ಗಂಟೆ ಆಗಿಬಿಟ್ಟಿದೆ. ಎಲ್ಲರೂ ಮುತ್ತೈದೆಯರೆಲ್ಲ ಬರ್ತಾರೆ. ಸೊ ಹಾಗಾಗಿ ಆ ಪಾರ್ಸಲ್ ಆಮೇಲೆ ನೋಡ್ತೀನಿ. ಅದು ಏನೆಲ್ಲ ಬಂದಿದೆ ಅಂತ ನಿಮಗೆ ನೋಡುವಂಥ ಕುತೂಹಲ ಇದ್ದರೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಇಲ್ಲ ಅಂದರೆ ಕಮೆಂಟ್ ಮಾಡೋದಕ್ಕೆ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ ಮೆಸೇಜ್ ಮಾಡಿ. ನಾನು ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೆಲ್ಲ ನಾನು ತರಿಸ್ಕೊಂಡೆ ಅಂತ ಹೇಳಿ. ಅಫ್ಕೋರ್ಸ್ ಅಲಂಕಾರಕ್ಕೆ ಬೇಕಾದ್ದು, ನಾವು ಹಬ್ಬಕ್ಕೆ ಬೇಕಾಗಿರೋ ಸೀರೆ ಇಂಥದ್ದೇ ತರಿಸ್ಕೊಂಡಿರ್ತೀವಿ. ಆದರೆ ಏನು ಮಾಡೋದು, ಹಬ್ಬಕ್ಕೆ ಅದು ಉಟ್ಕೊಳ್ಳೋಕ್ಕಾಗಿಲ್ಲ. ಬಟ್ ಏನೇ ಆಗಲಿ ಈ ಸೀರೆನೂ ಚೆನ್ನಾಗಿದೆ ಅಲ್ವಾ? ಹೇಗೆ ಅನಿಸ್ತು ಈ ಸೀರೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅರೆ, ಇನ್ನೊಂದು ವಿಷಯ ಹೇಳೋದೇ ಮರ್ತಾಯಿತ್ತು. ಇವತ್ತು ನಾನು ತುಂಬ ವರ್ಷಗಳಾದಮೇಲೆ ಹೆಣ ಹಾಕ್ಕೊಂಡಿದ್ದೀನಿ. ಮೆಹಂದಿ ಏನೋ ಒಂದು ಮನಸ್ಸಿಗೆ ತೋಚಿದಂಥ ಒಂದು ಡಿಸೈನ್ ಹಾಕ್ಕೊಂಡೆ. ವರಮಹಾಲಕ್ಷ್ಮಿ ಆದ ಕಾರಣ ಒಂದು ಲೋಟಸ್ನ ಟ್ರೈ ಮಾಡಿದ್ದೀನಿ. ಸಾಕಷ್ಟು ವರ್ಷಗಳ ನಂತರ ಹಾಕ್ತಿರೋ ಕಾರಣ ಸ್ವಲ್ಪ ಅಭ್ಯಾಸ ತಪ್ಪೋಗಿದೆ. ಆದರೂ ಚೆನ್ನಾಗೇ ಬಂದಿದೆ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ತಿಳಿಸಿ. ಕಲರ್ ಚೆನ್ನಾಗಿ ಬಂದಿದೆ ಅಲ್ಲ? ನನಗಂತೂ ಕಲರ್ ಬಂದಿರೋದು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲ? ನೋಡಿದ್ರಲ್ಲ ನಮ್ಮನೆ ಲಕ್ಷ್ಮಿಯನ್ನು. ಹೇಗೆ ಅನಿಸ್ತು ನಿಮಗೆ? ಗಜಲಕ್ಷ್ಮಿ ಅಲಂಕಾರ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ನನಗೆ ಆಸೆ ಇತ್ತು. ಅದು ಈ ವರ್ಷ ಪೂರ್ತಿಯಾಗಿದೆ. 2 ವರ್ಷಗಳ ನಂತರ ನಾವು ಈ ವರ್ಷ ಹಬ್ಬನ ಆಚರಿಸ್ತಾ ಇರೋದು ನನಗೂ ಸ್ವಲ್ಪ ವಿಭಿನ್ನವಾಗಿ, ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡಬೇಕು ಅಂತ ಇಷ್ಟ ಆಯಿತು. ಯಾಕೆ ತುಂಬ ವರ್ಷಗಳಿಂದ ಆಸೆ ಇದ್ದಂಥ ಗಜಲಕ್ಷ್ಮಿ ಅಲಂಕಾರನೇ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದನ್ನೇ ಮಾಡಿದ್ದೀನಿ. DIY ಮಾಡಿರೋ ಅಂಥ ಆನೆ ಹೇಗನ್ನಿಸ್ತು ಅಂತ ಹೇಳಿಬಿಟ್ಟು ಶೇರ್ ಮಾಡಿ. ಅದು ಹೇಗೆ ಮಾಡಿದೆ ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ನಾನು ಅದರ ವಿಡಿಯೋ ನೀವು ಶೇರ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ, ನಾನು ಅದನ್ನು ಶೇರ್ ಮಾಡ್ತೀನಿ. ಇಷ್ಟು ಚೆನ್ನಾಗಿರೋ ಅಂಥ ದೇವಿಯ ದರ್ಶನ ಮಾಡ್ತಾ ಎಲ್ಲರಿಗೂ ಒಳ್ಳೇದು ಆಗಲಿ ಅಂತ ಹಾರೈಸ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಒಂದು ಒಳ್ಳೆಯ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಬರ್ಬೇಕು ಅಂತ ಇದ್ದೀನಿ. ಆ ದೇವಿ ಕೃಪೆ ನನ್ನ ಮೇಲೆ ಇರಲಿ ಅಂತ ಹೇಳಿಬಿಟ್ಟು ಆಶಿಸಿ ನೀವು. ಹಾಗೆ ಆ ವಿಡಿಯೋ ನಾನು ನಿಮ್ಮ ಮುಂದೆ ತರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತಲೂ ಬೇಡ್ಕೊಳ್ಳಿ ನನಗಾಗಿ ದೇವಿ ಹತ್ರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಅನಿಸ್ತಾ ಇರಿ. ಬಾಯ್.